ಜಗತ್ತಿನ ಬೆಸ್ಟ್ ಇನ್ವೆಸ್ಟರ್ ವಾರೆನ್ ಬಫೆಟ್ ತನ್ನ ಕಡೆ ಇದ್ದಂಥ ಬಹಳಷ್ಟು ಕಂಪ್ನಿಯ ಶೇರ್ಸ್ಗಳನ್ನು ಸೆಲ್ ಮಾಡ್ತಾ ಇದ್ದಾರೆ. ಏನಿರ್ಬೋದು ರೀಸನ್? ಈಗ ಅವ್ರ ಕಡೆ 325 ಬಿಲಿಯನ್ದ ಕ್ಯಾಶ್ ರಿಸರ್ವ್ಸ್ ಇದೆ. ಅವರೇನಾದರೂ ರಿಸೆಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಅಥವಾ ಮಾರ್ಕೆಟ್ ಕ್ರ್ಯಾಶ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಏನಿದೆ ಅಂತ ಒಂದು ಸಣ್ಣ ರಿಸರ್ಚ್ ಮೂಲಕ ಫೈಂಡ್ ಔಟ್ ಮಾಡೋದು. ವಾರೆನ್ ಬಫೆಟ್ ನೇರವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಂಗಿಲ್ಲ. ಇವ್ರದ್ದೊಂದು ಕಂಪ್ನಿ ಇತ್ತು, ಬರ್ಕ್ಷೈರ್ ಹ್ಯಾಥ್ವೇ. ಈ ಬರ್ಕ್ಷೈರ್ ಹ್ಯಾಥ್ವೇ ಈಗ ಮೋರ್ ದೆನ್ $1 ಟ್ರಿಲಿಯನ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಮಾಡಂತಾರೆ. ವಾರೆನ್ ಬಫೆಟ್ ಸೆಲ್ ಮಾಡಿದಂಥ ಮೆಜಾರಿಟಿ ಆಫ್ ದ ಕಂಪನೀಸಲ್ಲಿ ಸ್ಟಾಕ್ ಪ್ರೈಸ್ ಎಕ್ಸ್ಪೆನ್ಸಿವ್ ಆದುದರಿಂದ ವಾರೆನ್ ಬಫೆಟ್ ಸೆಲ್ ಮಾಡಿದ್ದಾರೆ. ಇವರು ಮುಖ್ಯವಾಗಿ ಸೆಲ್ ಮಾಡಿದ್ದು ಆ್ಯಪಲ್ನಲ್ಲಿ $134 ಬಿಲಿಯನ್ ಶೇರ್ಸ್ ಹಾಗೂ ಬ್ಯಾಂಕ್ ಆಫ್ ಅಮೆರಿಕಾದಲ್ಲಿ $10 ಬಿಲಿಯನ್ ಶೇರ್ಸ್. ಬ್ಯಾಂಕ್ ಆಫ್ ಅಮೆರಿಕಾದ ಸ್ಟಾಕ್ಸ್ ಅನ್ನು ಸೆಲ್ ಮಾಡಿದ ರೀಸನ್ಸ್ ನೋಡುವುದಾದರೆ, ವಾರೆನ್ ಬಫೆಟ್ ಒಂದು ಇಂಟರ್ವ್ಯೂದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಗೆ ಫ್ಯೂಚರ್ ಇಲ್ಲ ಎಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆ್ಯಪಲ್ ಸ್ಟಾಕ್ ಅನ್ನು ಸೆಲ್ ಮಾಡಿದ ರೀಸನ್ಸ್ ನೋಡುವುದಾದರೆ, ಆ್ಯಪಲ್ನ ಸೇಲ್ಸ್ ಬಹಳಷ್ಟು ಗ್ರೋತ್ ಆಗುತ್ತಾ ಇಲ್ಲ ಹಾಗೂ ಆ್ಯಪಲ್ನ ಸ್ಟಾಕ್ ಪ್ರೈಸ್ ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗಿತ್ತು. ಇದೇ ರೀಸನ್ ಇಂದ ಇರ್ಬೋದು ಇವರು ಆ್ಯಪಲ್ನ ಸ್ಟಾಕ್ಸ್ ಅನ್ನು ಸೆಲ್ ಮಾಡಿದ್ದು. ವಾರೆನ್ ಬಫೆಟ್ ಸ್ಟಾಕ್ಸ್ಗಳನ್ನು ಸೆಲ್ ಮಾಡುವ ಕಾರಣ ಕೆಲವೊಮ್ಮೆ ಟ್ಯಾಕ್ಸ್ ಬೆನಿಫಿಟ್ಗೆ ಇರಬಹುದು ಅಥವಾ ಓವರ್ ಎಕ್ಸ್ಪೆನ್ಸಿವ್ ಆಗಿರುವಂತಹ ಸ್ಟಾಕ್ಗಳಿಂದ ರಿಸ್ಕ್ ಅನ್ನು ರಿಡ್ಯೂಸ್ ಮಾಡುವ ಕಾರಣ ಸಹ ಇರಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.